ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪೇಡಾನಗರಿ ಫುಡ್ಸ್. ನಾನು ಗೀತಾ. ಇವತ್ತಿನ ರೆಸಿಪಿ ಸಮ್ಮರ್ ಸ್ಪೆಷಲ್ ವಾಟರ್ ಮೆಲನ್ ಪಾಪ್ಸಿಕಲ್ಸ್. ಇದನ್ನ ತುಂಬ ಸಿಂಪಲ್ಲಾಗಿ ಹಾಗೆ ಟೇಸ್ಟಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಅದಕ್ಕೂ ಮುಂಚೆ ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದೀರಿ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ ಹೊಸದಾಗಿ ಬರೋ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ. ಹಾಗೆ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಸೊ ಬನ್ನಿ, ಆಗಿದ್ದರೆ ಇವತ್ತಿನ ರೆಸಿಪಿ ಸಮ್ಮರ್ ಸ್ಪೆಷಲ್ ಹಾಗೆ ಮಕ್ಕಳ ಫೇವ್ರೇಟ್ ರೆಸಿಪಿ ವಾಟರ್ ಮೆಲನ್ ಪಾಪ್ಸಿಕಲ್ಸ್ ಹೇಗೆ ಮಾಡ್ಕೊಳ್ಳೋದಂತ ನೋಡ್ಕೊಳ್ಳೋಣ. ಸೊ ನಾನಿಲ್ಲಿ ಕಲ್ಲಂಗಡಿ ಹಣ್ಣನ್ನ ಕಟ್ ಮಾಡಿ ಈ ಥರ ಕ್ಯೂಬ್ಸ್ ಥರ ಮಾಡಿ ಇಟ್ಕೊಂಡಿದ್ದೀನಿ ಈ ಸೈಜಲ್ಲಿ. ಸೊ ನೋಡ್ತಿರ್ಬೋದು ನೀವು, ಒಂದು ಬೌಲ್ನಷ್ಟು ಈ ಥರ ಕಲ್ಲಂಗಡಿ ಹಣ್ಣನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನಾನಿಲ್ಲಿ ಬೀಜ ಸಮೇತನ ಜ್ಯೂಸ್ ಮಾಡ್ಕೊಳ್ತೀನಿ. ನೀವು ಬೇಡ ಅಂದರೆ ತೆಗೆದು ಕೂಡ ಮಾಡ್ಕೋಬೋದು. ಇಲ್ಲಿ ಒಂದು ಮಿಕ್ಸಿ ಜಾರ್ಗೆ ನಾನು ಎಲ್ಲ ಕಲ್ಲಂಗಡಿ ಹಣ್ಣನ್ನ ಪೀಸಸ್ ಹಾಕ್ಕೊಳ್ತಾ ಇದ್ದೀನಿ. ನಂತರ ಅದಕ್ಕೆ ಒಂದು ಚಿಟಿಕೆಯಷ್ಟು ಸಾಲ್ಟ್ ಹಾಕ್ತಾಯಿದ್ದೀನಿ. ಆಮೇಲೆ 2 ಟೇಬಲ್ ಸ್ಪೂನು ಸಕ್ಕರೆ ಹಾಕ್ತಾಯಿದ್ದೀನಿ. ಸಕ್ಕರೆ ಆಪ್ಷನಲ್ಲು, ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ನಿಮಗೆ ಹೆಲ್ದಿಯರ್ ವರ್ಷನ್ ಬೇಕಂತಂದರೆ ಹನಿ ಕೂಡ ಯೂಸ್ ಮಾಡ್ಕೋಬೋದು. ಹಾಗೆ ಒಂದು ಅರ್ಧ ಲೆಮನ್ ಕೂಡ ಯೂಸ್ ಮಾಡ್ತಾಯಿದ್ದೀನಿ. ನಿಮ್ಮ ಟೇಸ್ಟ್ಗೆ ಅನುಗುಣವಾಗಿ ಹೆಚ್ಚು ಕಮ್ಮಿ ಮಾಡ್ಕೋಬೋದು. ಇವಾಗ ಇದನ್ನು ಚೆನ್ನಾಗಿ ನೈಸಾಗಿ ಬ್ಲೆಂಡ್ ಮಾಡ್ಕೋಬೇಕು. ನಾನಿಲ್ಲಿ ಯೂಸ್ ಮಾಡ್ತಕ್ಕಂಥ ಕಲ್ಲಂಗಡಿಯನ್ನು ಸ್ವಲ್ಪ ಮೀಡಿಯಮ್ ಸ್ವೀಟ್ ಆಗಿತ್ತು. ಸೊ ಹಾಗಾಗಿ ನಾನು ಸ್ವಲ್ಪ ಸಕ್ಕರೆ ಯೂಸ್ ಮಾಡಿದ್ದೀನಿ. ನೀವು ಬೇಡ ಅಂದರೆ ಹಾಗೇ ಮಾಡ್ಕೋಬೋದು ಜ್ಯೂಸು ವಿತೌಟ್ ಸಕ್ಕರೆ. ಸೊ ಇವಾಗ ನಾನು ಅದನ್ನು ಜ್ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಚಿಕ್ಕ ಚಿಕ್ಕ ಪೀಸ್ ಮಾಡಿಕೊಂಡ್ರೆ ಬೇಗ ಚೆನ್ನಾಗಿ ಸ್ಮೂತ್ ಆಗಿಬಿಡತ್ತೆ. ಸೊ ನಾನಿಲ್ಲಿ ಕಲ್ಲಂಗಡಿ ಹಣ್ಣಿನ ಬೀಜ ಸಮೇತ ಜ್ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಗೆ ಬೇಡ ಅಂದರೆ ತೆಗೆದುಬಿಟ್ಟು ಜ್ಯೂಸ್ ಮಾಡ್ಕೋಬೋದು. ಹೇಗಾದ್ರೂ ನಾವು ಫಿಲ್ಟರ್ ಮಾಡ್ಕೋತೀವಲ್ಲ ಹಾಗೆ ಕಲ್ಲಂಗಡಿ ಹಣ್ಣಿನ ಬೀಜಲ್ಲಿ ತುಂಬ ನ್ಯೂಟ್ರಿಷನ್ ಗುಣಗಳಿವೆ. ಸೊ ಹಾಗಾಗಿ ಆದಷ್ಟು ಜ್ಯೂಸ್ ಮಾಡ್ಕೋಬೇಕಾದ್ರೆ ಯೂಸ್ ಮಾಡ್ಕೊಂಡು ಮಾಡಿ. ಸೊ ನಾವಿವಾಗ ಜ್ಯೂಸ್ ರೆಡಿ ಆಯಿತು, ಅದನ್ನು ಫಿಲ್ಟರ್ ಮಾಡ್ಕೊಳ್ಳೋಣ. ಸೊ ಈ ಥರ ಫಿಲ್ಟರ್ ಮಾಡಿಕೊಂಡ್ರೆ ನಿಮಗೆ ಚಿಕ್ಕ ಚಿಕ್ಕದಾಗಿ ಉಳಿದಿರ್ತಕ್ಕಂಥ ಬೀಜ ಎಲ್ಲ ಈ ಥರ ನೀವು ಮೇಲೆ ಬಂದುಬಿಡತ್ತೆ. ಆಮೇಲೆ ಬೇಕಾದಂಥ ನ್ಯೂಟ್ರಿಷನ್ ಎಲ್ಲ ಸಿಗತ್ತೆ. ಸೊ ಇದನ್ನು ಇವಾಗ ಡಿಸ್ಕಾರ್ಡ್ ಮಾಡಿಬಿಡೋಣ. ಸೊ ನೀವು ಕಲ್ಲಂಗಡಿ ಹಣ್ಣಿನಲ್ಲಿ ಇರ್ತಕ್ಕಂಥ ನೀರಿನ ಅಂಶನೇ ಸಾಕು, ನೀರನ್ನೇನು ಸೇರ್ಸೋಕ್ಕೆ ಹೋಗಬೇಡಿ. ಸೊ ಇವಾಗ ವಾಟರ್ ಮಿಲನ್ ಜ್ಯೂಸ್ ರೆಡಿ ಆಗೋಯಿತು. ನೀವು ಹೀಗೆ ಒಂದು ಗ್ಲಾಸಿಗೆ ಹಾಕಿ ಸರ್ವ್ ಮಾಡಿದರೆ ವಾಟರ್ ಮಿಲನ್ ಜ್ಯೂಸ್ ಆಗುತ್ತೆ. ಸೊ ನಾವಿವಾಗ ವಾಟರ್ ಮಿಲನ್ನ ಐಸ್ ಕ್ಯಾಂಡಿ ಮಾಡ್ಕೊತಾ ಇದ್ದೀವಿ, ಅಂದರೆ ಪಾಪ್ಸಿಕಲ್ಸ್ ಮಾಡಿಸ್ಕೊತಾ ಇದ್ದೀವಿ. ನಾನಿವಾಗ ಇಲ್ಲಿ ಪಾಪ್ಸಿಕಲ್ಸ್ ಮಾಡೋ ಮೋಲ್ಡ್ ತೊಗೊಂಡಿದ್ದೀನಿ. ನೋಡ್ತಿರ್ಬೋದು ನೀವು, ಇಲ್ಲಿ ಐಸ್ ಕ್ರೀಮ್ ಮಾಡ್ತೀವಲ್ಲ ಅದನ್ನು ಮೋಲ್ಡ್ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಅದು ಮೋಲ್ಡ್ ಇಲ್ಲ ಅಂದರೆ ನೀವು ಈ ಥರ ಚಿಕ್ಕ ಚಿಕ್ಕ ಗ್ಲಾಸನ್ನು ಕೂಡ ಯೂಸ್ ಮಾಡ್ಕೋಬೋದು. ಗ್ಲಾಸಲ್ಲಿ ಹಾಕಿಬಿಟ್ಟು ಒಂದು ಐಸ್ ಕ್ರೀಮ್ ಕಡ್ಡಿ ಬರುತ್ತಲ್ಲ ಆ ಥರನೂ ಇಟ್ಬಿಟ್ಟು ಮಾಡ್ಕೋಬೋದು. ಮೋಲ್ಡೇ ಬೇಕಂತೇನಿಲ್ಲ. ಸೊ ನಾ ಮೋಲ್ಡಿಗೆ ಈ ಥರ ಜ್ಯೂಸನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಎಲ್ಲದಕ್ಕೂ. ಹಾಗೆ ನೀವು ಗ್ಲಾಸಿಗೆ ಹಾಕಿ ಸರ್ವ್ ಮಾಡಿದರೆ ವಾಟರ್ ಮಿಲನ್ ಜ್ಯೂಸ್ ಆಗುತ್ತೆ. ಸೊ ಆ ಥರನೂ ಕುಡಿಬೋದು. ಈ ಥರ ನೀವು ಮಕ್ಕಳಿಗೆ ಪಾಪ್ಸಿಕಲ್ಸ್ ಮಾಡಿಸ್ಕೊಟ್ರೆ ತುಂಬಾ ಖುಷಿ ಪಡ್ತಾರೆ. ಅದರಲ್ಲಿ ಈ ಸಮ್ಮರಲ್ಲಂತೂ ವಾಟರ್ ಮೆಲನ್ ಪಾಪ್ಸಿಕಲ್ಸು ತುಂಬಾ ಒಳ್ಳೆಯದು. ಈ ಮಕ್ಕಳಿಗೆ ರಜೆ ಇರೋದ್ರಿಂದ ಏನಾದರೂ ಈ ಥರ ಕೇಳ್ತಾ ಇರ್ತಾರೆ ತಿನ್ನೋದಕ್ಕೆ. ಈ ಥರ ಮಾಡಿಕೊಟ್ರೆ ತುಂಬಾ ಹ್ಯಾಪಿ ಆಗ್ತಾರೆ. ಸೊ ನಾನು ಎಲ್ಲ ಮೋಲ್ಡಿಗೂ ಹಾಕಿಬಿಟ್ಟು ಇದನ್ನು ಓವರ್ ನೈಟು ಫ್ರೀಸ್ ಮಾಡಬೇಕಾಗತ್ತೆ. ನೀವೇನು ಐಸ್ ಮಾಡೋದು ಫ್ರೀಝರ್ ಇರುತ್ತಲ್ವ ಅದನ್ನು ಅಲ್ಲಿ ಇಟ್ಬಿಟ್ಟು ಮಿನಿಮಮ್ ಒಂದು 8 ತಾಸು ಬಿಡಬೇಕಾಗತ್ತೆ. ಅಥವಾ ನಾನು ನೈಟೆಲ್ಲ ಇಟ್ಬಿಟ್ಟು ಬೆಳಗ್ಗೆ ತೆಗೆದ್ರೂ ಆಗಿರುತ್ತೆ. ಸೊ ನಾನು ಇದನ್ನಿವಾಗ ಫ್ರೀಝರಲ್ಲಿ ಇಡ್ತೀನಿ. ಸೊ ನಾನಿಲ್ಲಿ ನೆಕ್ಸ್ಟ್ ಡೇ ತೆಗಿತಾ ಇದ್ದೀನಿ. ಅದನ್ನು ಅನ್ಮೋಲ್ಡ್ ಮಾಡಬೇಕಂದ್ರೆ ಸ್ವಲ್ಪ ತಟ್ಟೆಯಲ್ಲಿ ಸ್ವಲ್ಪ ನೀರಿಟ್ಬಿಟ್ಟು ಒಂದು 30 ಸೆಕೆಂಡ್ಸು ಬಿಡಿ. 30 ಸೆಕೆಂಡ್ಸ್ ಆದಮೇಲೆ ನೀವು ನೋಡ್ತಾ ಇರ್ಬೋದು, ತೆಗೆದ್ರೆ ಈಸಿಯಾಗಿ ಅನ್ಮೋಲ್ಡ್ ಮಾಡ್ಬೋದು ನೀವು. ಸೊ ನೋಡ್ತಿರ್ಬೋದು ನೀವು ಇಲ್ಲಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾದ ಪಾಪ್ಸಿಕಲ್ಸ್ ರೆಡಿಯಾಗಿದೆ. ಸೊ ನಾನು ಸರ್ವ್ ಮಾಡ್ತಾಯಿದ್ದೀನಿ. ಹೇಗಿದ್ದರೂ ಸಮ್ಮರ್ ಹಾಲಿಡೇಸು ಸ್ಟಾರ್ಟ್ ಆಗಿದೆ. ಈ ಥರ ಮಾಡಿಕೊಟ್ರೆ ಮಕ್ಕಳಂತೂ ತುಂಬಾ ಖುಷಿ ಪಡ್ತಾರೆ. ಆಮೇಲೆ ಈ ಸಮ್ಮರಲ್ಲೂ ತಣ್ಣಗೆ ಇರುತ್ತೆ, ತುಂಬಾ ಚೆನ್ನಾಗಿ ಬಂದಿದೆ. ಸೊ ನೀವು ಈ ಥರ ಈಸಿಯಾಗಿ ಜ್ಯೂಸ್ನೂ ಮಾಡ್ಕೋಬೋದು, ಅದೇ ಥರ ಪಾಪ್ಸಿಕಲ್ಲು ಮಾಡ್ಬೋದು. ಏನು ವಿನೀತದು? ವಾವ್, ಚೆನ್ನಾಗಿದೆಯಾ? ಓಕೆ ಓಕೆ, ಯುವರ್ ಫೇವ್ರೇಟ್ ಪಾಪ್ಸಿಕಲ್ಸ್, ರೈಟ್?
ಆರ್ ಯು ಹ್ಯಾಪಿ? ಸೊ ನೋಡಿದ್ರಲ್ಲ, ವಿನೀತ್ಗೆ ನಾನು ವಾಟರ್ ಮೆಲನ್ ಪಾಪ್ಸಿಕಲ್ಸ್ ಮಾಡಿಕೊಟ್ಟೆ, ಎಷ್ಟು ಖುಷಿಪಟ್ಟ ಅಂತ ಹೇಳ್ಬಿಟ್ಟು. ಸೊ ಅವನಿಗಂತೂ ತುಂಬಾ ಇಷ್ಟ ಆಯಿತು. ಹಾಗೆ ಕಲ್ಲಂಗಡಿ ಹಣ್ಣಿನಲ್ಲಿ ವಾಟರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಈ ಸಮ್ಮರಲ್ಲಿ ಬಾಡಿನ ಹೈಡ್ರೇಟ್ ಮಾಡೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಈ ಥರ ವಾಟರ್ ಮೆಲನ್ ಜ್ಯೂಸು ಅಥವಾ ಐಸ್ ಕ್ಯಾಂಡಿ ಮಾಡಿಕೊಟ್ರೆ ಮಕ್ಕಳಿಗೆ ತುಂಬಾ ಇಷ್ಟವಾಗುತ್ತೆ. ಸೊ ನೋಡಿದ್ರಲ್ಲ, ಸಖತ್ ಟೇಸ್ಟಿಯಾಗಿ ಹಾಗೆ ಅಷ್ಟೇ ಸಿಂಪಲ್ಲಾಗಿ ಮಾಡ್ಕೊಳ್ಳೋವಂಥ ವಾಟರ್ ಮೆಲನ್ ಪಾಪ್ಸಿಕಲ್ಸ್ ರೆಡಿಯಾಗೋಯ್ತು. ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳೋವಂಥದ್ದು ತುಂಬಾ ರುಚಿಯಾಗಿರುತ್ತೆ. ನೀವು ಬೇಕಾದರೆ ಒಂದ್ಸಲ ಟ್ರೈ ಮಾಡಿ ನೋಡಿ, ಹಾಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.